ನಮಸ್ಕಾರ ಗೆಳೆಯರಿ, ನಾನು ನಿಮ್ಮ ಸಂಜು ಅಮರಾಪುರ್. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಬಂದಿದ್ದೇನೆ. ಇವತ್ತಿನ ವಿಷಯ ಡಿಮಿನರಲೈಸೇಷನ್ ಆಫ್ ರಾ ವಾಟರ್ ಬೈ ಅಯಾನ್ ಎಕ್ಸ್ಚೇಂಜ್ ಪ್ರೊಸೆಸ್. ಅಯಾನ್ ಎಕ್ಸ್ಚೇಂಜ್ ಪ್ರೊಸೆಸ್ ಇಂದ ನಾವು ಡಿಮಿನರಲೈಸೇಷನ್ ಹೇಗೆ ಮಾಡ್ತೇವೆ ಅನ್ನೋದು ನೋಡೋಣ. ಪ್ರೊಸೆಸ್ ಇದು ವಿಡಿಯೋ ಬಹಳ ಯೂಸ್ಫುಲ್ ಇರುತ್ತೆ. ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ. ಸೊ ಲೆಟ್ ಅಸ್ ಸ್ಟಾರ್ಟ್. ಸೊ ನಾವು ಡಿಮಿನರಲೈಸೇಷನ್ ಆಫ್ ದ ರಾ ವಾಟರ್ ಮಾಡೋದಾದ್ರೆ ಏನು ಯೂಸ್ ಮಾಡ್ತೀವಿ? ಸ್ಟ್ರಾಂಗ್ ಆಸಿಡ್ ಕ್ಯಾಟಯಾನ್ ಅಂಡ್ ಸ್ಟ್ರಾಂಗ್ ಬೇಸ್ ಕ್ಯಾಟಯಾನ್ ನ ಯೂಸ್ ಮಾಡ್ತೀವಿ. ಅದ್ರ ಒಳಗಡೆ ಏನಿರುತ್ತೆ? ರೆಜಿನ್ ಇರುತ್ತೆ. ರೆಜಿನ್ ಏನು ಯಾವ ಟೈಪ್? 2 ಟೈಪ್ ರೆಜಿನ್ ಇರುತ್ತೆ. ಯಾವುದು? ಒಂದು ರೆಜಿನ್ ಕ್ಯಾಟ್ ಅಯಾನ್ ಎಕ್ಸ್ಚೇಂಜ್ ರೆಜಿನ್ ಇರುತ್ತೆ, ಇನ್ನೊಂದು ಆನ್ ಅಯಾನ್ ಎಕ್ಸ್ಚೇಂಜ್ ರೆಜಿನ್ ಇರುತ್ತೆ. ROH ಮತ್ತು RH ಅಂತ ಅಯಾನ್ ನ ಕಂಟೈನ್ ಮಾಡುತ್ತೆ. ಯಾವುದು? ರೆಜಿನ್ 2 ಟೈಪ್. ಕ್ಯಾಟ್ ಅಯಾನ್ ಎಕ್ಸ್ಚೇಂಜ್ ರೆಜಿನ್ ಇರುತ್ತೆ, ಅಸಿಡಿಕ್ ನೇಚರ್ ಇರುತ್ತೆ. ಅದು ಸ್ಟ್ರಾಂಗ್ ಆನಯಾನ್, ಸ್ಟ್ರಾಂಗ್ ಅಸಿಡ್ ಕ್ಯಾಟಯಾನ್ ಸ್ಯಾಕ್ ಕಂಟೈನರ್ ಇರುತ್ತೆ. ಹಾಗೆ ನಿಮ್ದು ಆನ್ ಅಯಾನ್ ಎಕ್ಸ್ಚೇಂಜ್ ರೆಜಿನ್ ಏನಿರುತ್ತೆ, ಸ್ಟ್ರಾಂಗ್ ಬೇಸ್ ಆನಯಾನ್ ಇದರಲ್ಲಿ ಇರುತ್ತೆ. ಸೊ ಇದು ರೆಜಿನ್ ಏನಿರುತ್ತೆ ಮೇಡಪ್ ಆಫ್ ಇದರಿಂದ ಇರುತ್ತೆ, ಪಾಲಿಮರ್ದಿಂದ ನಿಮ್ಮ ರೆಜಿನ್ ಮೇಡಪ್ ಆಗುತ್ತೆ. ನೆಕ್ಸ್ಟ್ ಫಸ್ಟ್ ನಾವೀಗ ಫ್ಲೋ ಡಯಾಗ್ರಾಮ್ ನೋಡೋಣ. ಏನಾಗುತ್ತೆ ನಿಮ್ದು ಹಾರ್ಡ್ ವಾಟರ್ ಏನಾಗುತ್ತೆ? ಫಸ್ಟ್ ಎಲ್ಲಿ ಬರುತ್ತೆ? ಇದು ಪಾಸ್ ಆಗಿ ನಿಮ್ದು ಸ್ಯಾಕ್ ಇದರಲ್ಲಿ ಬರುತ್ತೆ. ಸ್ಯಾಕ್ ಅಂದ್ರೆ ಸ್ಟ್ರಾಂಗ್ ಅಸಿಡ್ ಕ್ಯಾಟಯಾನ್. ಇಲ್ಲಿಂದ ಪಾಸ್ ಆಗಿ ನಿಮ್ದು ಎಲ್ಲಿ ಬರುತ್ತೆ? ಡಿ ಗ್ಯಾಸ್ ಅಲ್ಲಿ ಬರುತ್ತೆ. ಡಿ ಗ್ಯಾಸ್ ಅಲ್ಲಿ ಗ್ಯಾಸಿಫೈಯಿಂಗ್ ಆಗಿ ಪಂಪ್ ಮೂಲಕ ನಿಮ್ದು ಎಲ್ಲಿ ಬರುತ್ತೆ? ಸ್ಟ್ರಾಂಗ್ ಬೇಸ್ ಆನಯಾನ್ ಕಂಟೈನರ್ ಬರುತ್ತೆ. ಇಲ್ಲಿಂದ ನಿಮ್ದು ಎಲ್ಲಿ ಹೋಗುತ್ತೆ? ಮಿಕ್ಸ್ ಬೆಡ್ ಅಲ್ಲಿ ಹೋಗುತ್ತೆ. ಮಿಕ್ಸ್ ಬೆಡ್ ಅಲ್ಲಿ ಪಾಸ್ ಆಗಿ DMST ಸ್ಟೋರೇಜ್ ಟ್ಯಾಂಕ್ ನಿಮ್ದು ಏನಾಗುತ್ತೆ? ಪ್ಯೂರ್ ವಾಟರ್ ಕಲೆಕ್ಟ್ ಆಗುತ್ತೆ. So this is the flow diagram and equipment used. These are the equipment used for demineralization of the water. So ನಾವು ಈಗ ಒನ್ ಬೈ ಒನ್ ಪ್ರೊಸೆಸ್ ನೋಡೋದಾದ್ರೆ ನಿಮ್ದು ಯಾವ್ದಿದು RO ಪ್ಲಾಂಟ್ ಪ್ಲಸ್ DM ಪ್ಲಾಂಟ್ ಇದ್ರೆ ನಿಮ್ದು ರಾ ವಾಟರ್ ಎಲ್ಲಿ ಬರುತ್ತೆ? ನಿಮ್ದು RO ಪ್ಲಾಂಟ್ ನಿಂದ ಇಲ್ಲಿ ರಾ ವಾಟರ್ ಬರುತ್ತೆ ಅಂತ. RO ಪ್ಲಸ್ DM ಪ್ಲಾಂಟ್ ಇದ್ರೆ. ಇನ್ ಕೇಸ್ ನಿಮ್ದು RO ಪ್ಲಾಂಟ್ ಇಲ್ಲ ಅಂದ್ರೆ ನಿಮ್ ರಾ ವಾಟರ್ ಎಲ್ಲಿಂದ ಬರುತ್ತೆ? MGF ಮೂಲಕ ನಿಮ್ಮ ರಾ ವಾಟರ್ ನ ತಗೋತೀವಿ. ರಾ ವಾಟರ್ ನ ಇಲ್ಲಿ ಪಾಸ್ ಮಾಡ್ತೀವಿ. ಇಲ್ಲಿಂದ ಪಾಸ್ ಆಗಿ ಎಲ್ಲಿ ಬರುತ್ತೆ? ಹಿಂಗ್ ಪಾಸ್ ಆಗಿ ಎಂಟರ್ ಆಗಿ ನಿಮ್ದು ಎಲ್ಲಿ ಬರುತ್ತೆ? ಇಲ್ಲಿ ಸ್ಯಾಕ್ ಅಂತ ಏನು ಸ್ಟ್ರಾಂಗ್ ಅಸಿಡ್ ಕ್ಯಾಟಯಾನ್ ಇದರಲ್ಲಿ ಬರುತ್ತೆ. ಇದೊಂದು ಸೆಲ್ ಇರುತ್ತೆ, ವರ್ಟಿಕಲ್ ಸೆಲ್ ಇರುತ್ತೆ. ಇದ್ರ ಒಳಗಡೆ ಏನಿರುತ್ತೆ? ರೆಜಿನ್ ಇರುತ್ತೆ. ರೆಜಿನ್ ಫಿಲ್ಅಪ್ ಆಗಿರುತ್ತೆ. ರೆಜಿನ್ ಯಾವ ಟೈಪ್ ರೆಜಿನ್ ಇರುತ್ತೆ? ನಮ್ದು ಕ್ಯಾಟಯಾನ್ ಎಕ್ಸ್ಚೇಂಜ್ ರೆಜಿನ್ ಇದರಲ್ಲಿ ಇರುತ್ತೆ. ಸೊ ನಿಮ್ದು ಏನು MGF ದಿಂದ ವಾಟರ್ ಬರುತ್ತಲ್ಲ, ಅದೇನ್ ವಾಟರ್ ಇರುತ್ತೆ? ಹಾರ್ಡ್ ವಾಟರ್ ಇರುತ್ತೆ, ಸಾಲ್ಟ್ ಇರ್ತಾವ. ವಾಟರ್ ಅಲ್ಲಿ ಸಾಲ್ಟ್ ಇರುತ್ತೆ. ಸೊ ನಮ್ದು ಈಗ ಯಾವ ಪ್ರೊಸೆಸ್ ಆಗುತ್ತೆ ಅಂದ್ರೆ, ಎಕ್ಸಾಂಪಲ್ ನೀವು ಏನ್ ತಗೋರಿ? ಕ್ಯಾಲ್ಸಿಯಂ ಸಲ್ಫೇಟ್ ತಗೋರಿ. ಕ್ಯಾಲ್ಸಿಯಂ ಸಲ್ಫೇಟ್ ನಲ್ಲಿ ಕ್ಯಾಲ್ಸಿಯಂ ಪ್ಲಸ್ ಇರುತ್ತೆ, ಸಲ್ಫೇಟ್ ಮೈನಸ್ ಇರುತ್ತೆ. ಸೊ ನಮ್ದು ಸ್ಯಾಕ್ ಏನಿದೆ ಸ್ಟ್ರಾಂಗ್ ಅಸಿಡ್ ಕ್ಯಾಟಯಾನ್ ಅಲ್ಲಿ ನಿಮ್ದು ಪಾಸಿಟಿವ್ ಅಯಾನ್ ಎಲ್ಲ ಟ್ರ್ಯಾಪ್ ಆಗ್ತವೆ. ಹಾಗೆ ನಿಮ್ದು ಮೈನಸ್ SO4 ಮೈನಸ್ ಅಯಾನ್ ಏನಿದೆ, ನೆಗೆಟಿವ್ ಅಯಾನ್ ಏನಿದೆ, ನೆಗೆಟಿವ್ ಅಯಾನ್ ಇಲ್ಲಿ ನಿಮ್ದು ಸ್ಟ್ರಾಂಗ್ ಬೇಸ್ ಅಯಾನ್ ಅಲ್ಲಿ ಟ್ರ್ಯಾಪ್ ಆಗುತ್ತೆ, ರಿಮೂವ್ ಆಗುತ್ತೆ. ಪ್ಲಸ್ ಅಯಾನ್ ಎಲ್ಲ ನಿಮ್ದು ಇದರಲ್ಲಿ SAC ಅಲ್ಲಿ ಆಗುತ್ತೆ, ಮತ್ತು ಸಲ್ಫೇಟ್ ಮೈನಸ್ ಅಯಾನ್ ಎಲ್ಲ ನಿಮ್ದು SBN ಅಲ್ಲಿ ರಿಮೂವ್ ಆಗುತ್ತೆ. ಸೊ ನಮ್ದು ಏನು MGF ದಿಂದ ಹಾರ್ಡ್ ವಾಟರ್ ಬರುತ್ತೆ, ಅಯಾನ್ ಕಂಟೈನ್ ಇರುತ್ತೆ. ಏನ್ ಕಂಟೈನ್ ಇರುತ್ತೆ? ಅದು ಅಯಾನ್ ಅಲ್ಲಿ ಅಯಾನ್ಸ್ ಸಾಲ್ಟ್ಸ್ ಏನಿರುತ್ತೆ? ಸಲ್ಫೇಟ್ ಇರುತ್ತೆ, ಸಿಲಿಕೇಟ್ ಇರುತ್ತೆ, ಕಾರ್ಬೋನೇಟ್ ಇರುತ್ತೆ, ಬೈಕಾರ್ಬೋನೇಟ್ ಇರುತ್ತೆ, ನೈಟ್ರೇಟ್ ಇರುತ್ತೆ. ಇವೆಲ್ಲ ನಮ್ದು ಸಲ್ಫೇಟ್ ಸಾಲ್ಟ್ ಅಲ್ಲಿ ಇರುತ್ತೆ. ಇವು ಎದ್ರ ಜೋಡಿ ಮಿಕ್ಸ್ ಆಗ್ತವೆ? ಮ್ಯಾಗ್ನೀಷಿಯಂ, ಸೋಡಿಯಂ, ಕ್ಯಾಲ್ಸಿಯಂ ಜೋಡಿ ಮಿಕ್ಸ್ ಆಗಿ ಏನ್ ಫಾರ್ಮ್ ಮಾಡ್ತವೆ? ಕ್ಯಾಲ್ಸಿಯಂ ಸಲ್ಫೇಟ್, ಮ್ಯಾಗ್ನೀಷಿಯಂ ಸಲ್ಫೇಟ್, ಸೋಡಿಯಂ ಸಲ್ಫೇಟ್, ಹಾಗೆ ನಿಮ್ದು ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಇವಕ್ಕೆಲ್ಲ ನೀವು ಏನಂತೀವಿ? ಸಾಲ್ಟ್ಸ್ ಅಂತ ಕರಿತೀವಿ. ಸೊ ಇವೆಲ್ಲ ನಿಮ್ MGF ಮೂಲಕ ಏನಾಗುತ್ತೆ? ಇಲ್ಲಿ ನಿಮ್ ಶಾಕ್ ಅಲ್ಲಿ ಎಂಟರ್ ಆಗುತ್ತೆ. ಯಾವುದು? ಸ್ಟ್ರಾಂಗ್ ಅಸಿಡ್ ಕ್ಯಾಟಯಾನ್ ಅಲ್ಲಿ ಇವು ಎಂಟರ್ ಆಗ್ತವೆ. ಇಲ್ಲಿ ಏನಾಗುತ್ತೆ? ನಿಮ್ದು ರೆಜಿನ್ ಇರುತ್ತಲ್ಲ, ರೆಜಿನ್ ಯಾವ್ದು ಇರುತ್ತೆ? ಇಲ್ಲಿ ನಿಮ್ದು R-H+ ಅಯಾನ್ ನಿಮ್ದು ರೆಜಿನ್ ಅಲ್ಲಿ ಇರುತ್ತೆ. ಇದೇನ್ ಮಾಡುತ್ತೆ? ನಿಮ್ದು ಸಲ್ಫೇಟ್ ಇದ್ರ ಮ್ಯಾಗ್ನೀಷಿಯಂ ಸಲ್ಫೇಟ್ ತಗೊಳ್ಳಿ. ಮ್ಯಾಗ್ನೀಷಿಯಂ ಸಲ್ಫೇಟ್ ಇದ್ರ ಪ್ಲಸ್ ಮೈನಸ್ ಇರುತ್ತೆ. ಇದೇನ್ ಪ್ಲಸ್ ಏನಾಗುತ್ತೆ? ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಏನಿರುತ್ತಲ್ಲ ನಿಮ್ದು ಈ ಕಂಟೈನರ್ ನಿಮ್ದು ಯಾವುದು? ಕ್ಯಾಲ್ಸಿಯಂ ಪ್ಲಸ್
ಮ್ಯಾಗ್ನೀಷಿಯಂ ಪ್ಲಸ್ ಮತ್ತು ಸೋಡಿಯಂ ಪ್ಲಸ್ ಪ್ಲಸ್ ಅಯಾನ್ ಏನಿದೆ ನಿಮ್ದು ಇದು ಆರ್ ಮೈನಸ್ ಜೊತೆ ರಿಯಾಕ್ಟ್ ಆಗಿ ಅಸಿಡಿಕ್ ಇರ್ತದೆ. ಇದು ಅಸಿಡಿಕ್ ವಾಟರ್ ಇರುತ್ತೆ, ಇದು ಅಸಿಡಿಕ್ ಏರಿಯಾ ಇರುತ್ತೆ. H ಪ್ಲಸ್ ಅಯಾನ್ ಕಂಟೆಂಟ್ ಇರುತ್ತೆ. ಅಸಿಡಿಕ್ ಅಲ್ಲಿ ನಿಮ್ದು ಏನಾಗುತ್ತೆ ಫಸ್ಟ್ ಅಯಾನ್ ಟ್ರ್ಯಾಪ್ ಆಗುತ್ತೆ. ಹೆಂಗ್ ಟ್ರ್ಯಾಪ್ ಆಗುತ್ತೆ ಅನ್ನೋದು ನೋಡೋದಾದ್ರೆ ನಾವು ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈ ಎಕ್ಸಾಂಪಲ್ ಮೂಲಕ ನೋಡೋಣ. ಇದೇನು ಮ್ಯಾಗ್ನೀಷಿಯಂ ಸಲ್ಫೇಟ್ ಪ್ಲಸ್ ಏನಿದೆ, ಇದು ಮ್ಯಾಗ್ನೀಷಿಯಂ ಏನಿದೆ ಪ್ಲಸ್ ಇದೆ, ಸಲ್ಫೇಟ್ ಮೈನಸ್ ಇದೆ, ಆರ್ ಏನಿದೆ ಮೈನಸ್ ಇದೆ, H ಏನಿದೆ ಪ್ಲಸ್ ಇದೆ. ಹೆಂಗ್ ರಿಯಾಕ್ಷನ್ ಆಗುತ್ತೆ ಫಸ್ಟ್ ಮತ್ತು ನೆಗೆಟಿವ್ ರಿಯಾಕ್ಷನ್ ಆಗುತ್ತೆ. ಈಗ ಮ್ಯಾಗ್ನೀಷಿಯಂ ಪ್ಲಸ್ ಎದ್ರ ಜೋಡಿ ರಿಯಾಕ್ಟ್ ಆಗುತ್ತೆ ಬಂದು ನೆಗೆಟಿವ್ ಅಯಾನ್ ಜೋಡಿ ರಿಯಾಕ್ಟ್ ಆಗುತ್ತೆ, ಯಾವುದು ಆರ್ ಮೈನಸ್ ಜೋಡಿ. ಇದೇನ್ ಫಾರ್ಮ್ ಆಗುತ್ತೆ ಮ್ಯಾಗ್ನೀಷಿಯಂ ಪ್ಲಸ್ ಆರ್ ಮೈನಸ್ ಫಾರ್ಮ್ ಆಗುತ್ತೆ. ಈಗ ಏನು ಸಲ್ಫೇಟ್ ಮೈನಸ್ ಇದೆ, H ಪ್ಲಸ್ ಇದೆ, ಇದು ಇದ್ರ ಜೋಡಿ ರಿಯಾಕ್ಟ್ ಆಗುತ್ತೆ. ಏನ್ ಫಾರ್ಮ್ ಆಗುತ್ತೆ ಪ್ಲಸ್ H2SO4, H ಪ್ಲಸ್ ಇದೆ ಮೈನಸ್ ಇದೆ. ಸೊ ಇದು ಫಸ್ಟ್ ನೆಗೆಟಿವ್ ಅಯಾನ್ ರಿಯಾಕ್ಟ್ ಆಗಿ ಮ್ಯಾಗ್ನೀಷಿಯಂ ಪ್ಲಸ್ ಆರ್ ಆಗುತ್ತೆ, ಪ್ಲಸ್ ಇದೇನೈತೆ H2SO4 ಅಂದ್ರೆ ಸಲ್ಫ್ಯೂರಿಕ್ ಆಸಿಡ್ ಫಾರ್ಮ್ ಆಗುತ್ತೆ. ಅದೇ ತರ ಇಲ್ಲಿ ನೋಡೋದಾದ್ರೆ ಕ್ಯಾಲ್ಸಿಯಂ ಪ್ಲಸ್ ಮತ್ತು ಕ್ಲೋರೈಡ್ ಮೈನಸ್ ಇದೆ, ಕ್ಲೋರೈಡ್ ಮೈನಸ್ ಇದೆ, ಇದು ಆರ್ ಮೈನಸ್ H ಪ್ಲಸ್ ಇದೆ. ಇದೇನಾಗುತ್ತೆ ಕ್ಯಾಲ್ಸಿಯಂ ಜೋಡಿ ಮೈನಸ್ ಆರ್ ರಿಯಾಕ್ಟ್ ಆಗುತ್ತೆ. ಸೊ ಕ್ಯಾಲ್ಸಿಯಂ ಮೈನಸ್ ಆರ್ ಪ್ಲಸ್ ಪ್ಲಸ್ ಏನ್ ಫಾರ್ಮ್ ಆಗುತ್ತೆ H ಪ್ಲಸ್ Cl2 ಅಂದ್ರೆ HCl ಫಾರ್ಮ್ ಆಗುತ್ತೆ. ಅದೇ ತರ ಕ್ಯಾಲ್ಸಿಯಂ ಕಾರ್ಬೋನೇಟ್ ನೋಡೋದಾದ್ರೆ ಕ್ಯಾಲ್ಸಿಯಂ ಪ್ಲಸ್ ಆರ್ ಆಗುತ್ತೆ, ಕ್ಯಾಲ್ಸಿಯಂ ಪ್ಲಸ್ ಆರ್ ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ ನಿಮ್ದೇನು ಕಾರ್ಬೋನೇಟ್ ಅದು H2CO3 ಕ್ಯಾಲ್ಸಿಯಂ ಬೈಕಾರ್ಬೋನೇಟ್ ಆಗುತ್ತೆ. ಕ್ಯಾಲ್ಸಿಯಂ ಸಿಲಿಕೇಟ್ ನೋಡೋದಾದ್ರೆ ಅದೇ ತರ ಕ್ಯಾಲ್ಸಿಯಂ ಪ್ಲಸ್ ಮೈನಸ್ ಪ್ಲಸ್ ಇದೇನೈತೆ ಸಿಲಿಕೇಟ್ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಸೊ ಈ ತರ ರಿಯಾಕ್ಷನ್ ಆಗಿ ನಿಮ್ದು ಏನಾಗುತ್ತೆ ಇದೇನಾಗುತ್ತೆ ಟ್ರ್ಯಾಪ್ ಆಗುತ್ತೆ. MgR MgCr ಏನಿದೆ ನಿಮ್ದು ಇದರಲ್ಲಿ ಟ್ರ್ಯಾಪ್ ಆಗುತ್ತೆ. ಇದು ಪ್ಯಾರಾಮೀಟರ್ ಯಾವುದು ಶಾಕಲ್ ನಿಮ್ದು ಆರ್ ಮೈನಸ್ H ಪ್ಲಸ್ ಮೂಲಕ ನಿಮ್ದು ಏನಾಗುತ್ತೆ ಫಸ್ಟ್ ಅಯಾನ್ ಎಲ್ಲ ಟ್ರ್ಯಾಪ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ H2SO4 HCl ಬೈಕಾರ್ಬೋನೇಟ್ ಸಿಲಿಕೇಟ್ ಇದೇನಿದೆ ಅಸಿಡ್ ಇದೆ. ಸೊ ನಿಮ್ದು ಯಾವುದು ಅಸಿಡಿಕ್ ವಾಟರ್ ಇಲ್ಲಿ ಪಾಸ್ ಆಗುತ್ತೆ, ಯಾವುದು ಅಸಿಡಿಕ್ ವಾಟರ್ ನಿಮ್ದು ಇಲ್ಲಿ ಕಾರ್ಬೋನೇಟ್ ಸಲ್ಫೇಟ್ H2SO4 HCl ಮತ್ತು ನಿಮ್ ಕಾರ್ಬೋನೇಟ್ H2CO3 ಏನಿದೆ ಅಸಿಡ್ ವಾಟರ್, ಅಸಿಡ್ ಏನಿದೆ ಅಸಿಡಿಕ್ ವಾಟರ್ ಏನಾಗುತ್ತೆ ನಿಮ್ದು ಇಲ್ಲಿ ಪಾಸ್ ಆಗುತ್ತೆ. ಇದ್ರ ಮೂಲಕ ಬಂದು ನಿಮ್ದು ಏನ್ ಬರುತ್ತೆ ಅಸಿಡಿಕ್ ವಾಟರ್ ನಿಮ್ದು ಇದು ಡಿ ಗ್ಯಾಸಿಯರ್ ಎಕ್ವಿಪ್ಮೆಂಟ್ ಅಲ್ಲಿ ಬರುತ್ತೆ. ಸೊ ಈ ಡಿ ಗ್ಯಾಸಿಯರ್ ಪ್ರೊಸೆಸ್ ಅನ್ನ ನಾವು ತಿಳ್ಕೊಂಡ ಮೊದಲು. ಡಿ ಗ್ಯಾಸಿಯರ್ ಏನಾಗುತ್ತೆ ಇಲ್ಲಿ ಡಿ ಗ್ಯಾಸಿಯರ್ ಹಾರ್ಟಿಕಲ್ ಒಂದು ಟ್ಯಾಂಕ್ ಇದೆ. ಇದೇನಾಗುತ್ತೆ ಡಿ ಗ್ಯಾಸಿಫೈ ಆದ ತಕ್ಷಣ ನಿಮ್ದೇನು ವಾಟರ್ ಇದಲ್ಲ ಸ್ಟೋರೇಜ್ ಏರಿಯಾ, ಇದೇನು ವರ್ಟಿಕಲ್ ಇದೆ ಟವರ್ ಇದೆ, ವರ್ಟಿಕಲ್ ಪೋರ್ಷನ್ ಡಿ ಗ್ಯಾಸಿಫೈಯಿಂಗ್ ಆಗುತ್ತೆ. ಇದರಲ್ಲಿ ಟವರ್ ಇದೆ, ಬ್ಲೋವರ್ ಇದೆ, ಪಾರ್ಷಿಯಲ್ ಪ್ರೆಷರ್ ಏರ್ನ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಡಿ ಗ್ಯಾಸಿಯರ್ ಪ್ರೊಸೆಸ್. ಇದರಲ್ಲಿ ಏನಾಗುತ್ತೆ ನಿಮ್ದು ಅಸಿಡಿಕ್ ವಾಟರ್ ಇದೆಲ್ಲ ಅಸಿಡಿಕ್ ವಾಟರ್ ನಾವು ಸ್ಪ್ರೇ ಮಾಡ್ತೇವೆ ಟಾಪ್ ನಿಂದ. ಎಷ್ಟಿರುತ್ತೆ pH ಈಕ್ವಲ್ ಟು 3 to 3.5 pH ಇರುತ್ತೆ. ಯಾವುದು ಇದು ವಾಟರ್. ಈ ವಾಟರ್ ಏನ್ ಮಾಡ್ತೀವಿ ಟಾಪ್ ನಿಂದ ಸ್ಪ್ರೇ ಮಾಡ್ತೀವಿ, ನೋಸಲ್ ಇದೆ ಇಲ್ಲಿಂದ ಸ್ಪ್ರೇ ಮಾಡ್ತೀವಿ. ಸೊ ಬ್ಲೋವರ್ ಇದೆ, ಬ್ಲೋವರ್ ಇಂದ ಫ್ರೆಶ್ ಏರ್ ಮತ್ತು ಪಾರ್ಷಿಯಲ್ ಏರ್ ನಾವು ಸಪ್ಲೈ ಮಾಡ್ತೀವಿ. ಇಲ್ಲಿಂದ ವಾಟರ್ ಸ್ಪ್ರೇ ಆಗುತ್ತೆ. ವಾಟರ್ ಸ್ಪ್ರೇ ಎದಕ್ಕೆ ಮಾಡ್ತೀವಿ ಕಾಂಟ್ಯಾಕ್ಟ್ ಏರಿಯಾ ಇಂಪ್ರೂವ್ ಮಾಡ್ತೀವಿ, ಕಾಂಟ್ಯಾಕ್ಟ್ ಏರಿಯಾ ಇನ್ಕ್ರೀಸ್ ಮಾಡ್ತೀವಿ. ಸೊ ಏನಾಗುತ್ತೆ ಇದು ಪಾರ್ಷಿಯಲ್ ಪ್ರೆಷರ್ ಏರ್ ಪಾಸ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಇದರಲ್ಲಿ ಏನು ವೀಕ್ ಕಾರ್ಬೋನಿಕ್ ಆಸಿಡ್ ಅಂತೆ, ವೀಕ್ ಬೈಕಾರ್ಬೋನಿಕ್ ಆಸಿಡ್ ಏನಂತೆ ಡಿಸಾಲ್ವ್ ಆಗುತ್ತೆ. ಯಾವುದು H2CO3 ವೀಕ್ ಕಾರ್ಬೋನಿಕ್ ಆಸಿಡ್ ಏನಿದೆ ಇದೇನ್ ಫಾರ್ಮ್ ಆಗುತ್ತೆ H2O ಪ್ಲಸ್ CO2 ಅಂತ ಫಾರ್ಮ್ ಆಗುತ್ತೆ. CO2 ಗ್ಯಾಸ್ ಫಾರ್ಮ್ ಆಗುತ್ತೆ, ವಾಟರ್ ಫಾರ್ಮ್ ಆಗುತ್ತೆ, ಪ್ಯೂರ್ ವಾಟರ್ ಫಾರ್ಮ್ ಆಗುತ್ತೆ. ಇದು ವೀಕ್ ಬೈಕಾರ್ಬೋನೇಟ್ ಕಾರ್ಬೋನಿಕ್ ಬೈಕಾರ್ಬೋನೇಟ್ ಆಸಿಡ್ ಏನು ವೀಕ್ ಆಗುತ್ತೆ, ಡಿಸಾಲ್ವ್ ಆಗಿ ನಮ್ಗೆ ಏನಾಗುತ್ತೆ CO2 ಮತ್ತು ವಾಟರ್ ಆಗುತ್ತೆ. ವಾಟರ್ ಇಲ್ಲಿ ಬಾಟಮ್ ನಲ್ಲಿ ಕನೆಕ್ಟ್ ಆಗುತ್ತೆ, ವಾಟರ್ ಬಾಟಮ್ ನಲ್ಲಿ ಕಲೆಕ್ಟ್ ಆಗುತ್ತೆ. ಅಂಡ್ ಪಾರ್ಷಿಯಲ್ ಪ್ರೆಷರ್ ಮೂಲಕ ಏನ್ ಕಾಂಟ್ಯಾಕ್ಟ್ ಆಗಿ ಏನ್ ಡಿಸಾಲ್ವ್ ಗ್ಯಾಸಸ್ ಅಲಾಂಗ್ ವಿತ್ CO2 ಏನಾಗುತ್ತೆ ಇಲ್ಲಿ ವೆಂಟ್ ಇದೆ, ವೆಂಟ್ ಮೂಲಕ ಏನಾಗುತ್ತೆ ಅಟ್ಮಾಸ್ಫಿಯರ್ ಗೆ ಪಾಸ್ ಆಗುತ್ತೆ. ಸೊ ಅಸಿಡಿಕ್ ವಾಟರ್ ಎಂಟರ್ ಅಂಡ್ ನೋಸಲ್ ಇಂದ ನಾವು ಸ್ಪ್ರೇ ಮಾಡ್ತೀವಿ, ಪಾರ್ಷಿಯಲ್ ಪ್ರೆಷರ್ ಮೂಲಕ CO2 ಡಿಸಾಲ್ವ್ ಇದನ್ನು ಇದಾಗಿ CO2 ಫಾರ್ಮ್ ಆಗಿ ಡಿಸಾಲ್ವ್ ಗ್ಯಾಸ್ ಮೂಲಕ ಪಾಸ್ ಆಗುತ್ತೆ. ಸೊ ನಮ್ಗೆ ಇಲ್ಲಿ ಏನ್ ಕಲೆಕ್ಟ್ ಆಗುತ್ತೆ ವೀಕ್ ಅಸಿಡಿಕ್ ಕಾರ್ಬೋನೇಟ್ ಬೈಕಾರ್ಬೋನೇಟ್ ರಿಮೂವ್ ಆಗುತ್ತೆ. ನೆಕ್ಸ್ಟ್ ಏನ್ ಉಳಿತೆ ನಮ್ದು ಇಲ್ಲಿ H2SO4
ಎಷ್ಟು ಸ್ಟ್ರಾಂಗ್ ಅಸಿಡ್ ಏನಾಗುತ್ತೆ ಮತ್ತು HCl ನೆಕ್ಸ್ಟ್ ಏನೈತಿ ನಮ್ದು ಎಷ್ಟು ಯಾವುದು ಸಿಲ್ಕಿಕ್ ಆಸಿಡ್, ನೈಟ್ರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಸಿಡ್, ಕಾರ್ಬೋನಿಕ್ ಆಸಿಡ್, ಇದು ಆಸಿಡ್ ನಮ್ದು ರಿಮೈನಿಂಗ್ ಏನು ಇದರಲ್ಲಿ ಉಳಿಯುತ್ತೆ. ಸೊ ಈ ವಾಟರ್ನ ಇಲ್ಲಿ ಪಂಪ್ ಇದೆ ನೋಡು, ಪಂಪ್ ಮೂಲಕ ನಾವೇನ್ ಮಾಡ್ತೀವಿ, ಪಂಪ್ ಮಾಡಿ ನೆಕ್ಸ್ಟ್ ನಾವು ಎಲ್ಲಿ ಸೆಂಡ್ ಮಾಡ್ತೀವಿ ಈ ವಾಟರ್ನ ನಮ್ಮ ಸ್ಟ್ರಾಂಗ್ ಬೇಸ್ ಅಯಾನ್ ಇದಕ್ಕೆ ಪಾಸ್ ಮಾಡ್ತೀವಿ. ಇದು ಒಂದು ವರ್ಟಿಕಲ್ ಸೆಲ್ ಇರುತ್ತೆ, ಅದರಲ್ಲಿ ನಿಮ್ದು ರೆಸಿನ್ ಇರುತ್ತೆ, ರೆಸಿನ್ ಅಯಾನ್ ಎಕ್ಸ್ಚೇಂಜ್ ರೆಸಿನ್ ಇರುತ್ತೆ. ಇದರಲ್ಲಿ ಯಾವ ರೆಸಿನ್ ಇರುತ್ತೆ, R+ ಮತ್ತು OH- ಇದು ರೆಸಿನ್ ಇರುತ್ತೆ. ಈ ರೆಸಿನ್ SBN ಅಲ್ಲಿ, SBN ಅಂದ್ರೆ ಸ್ಟ್ರಾಂಗ್ ಬೇಸ್ ಅಯಾನ್ ಕಂಟೈನರ್ ಅಲ್ಲಿ ನಮ್ದು ಇದು ಇದರಲ್ಲಿ ಪಾಸ್ ಮಾಡ್ತೀವಿ. ಯಾವುದು ದಿಸ್ ಅಸಿಡ್ ವಾಟರ್ ಏನ್ ಮಾಡ್ತೀವಿ, ಪಾಸ್ ಮಾಡ್ತೀವಿ. ಇಲ್ಲಿ ಏನಾಗುತ್ತೆ, ಇಲ್ಲಿ ನೆಗೆಟಿವ್ ಅಯಾನ್ ಟ್ರ್ಯಾಪ್ ಆಗ್ತೀವಿ. ನೆಗೆಟಿವ್ ಅಯಾನ್ ಯಾವುದು, ನಮ್ದು ಏನ್ ಸಲ್ಫೇಟ್ ಇದೆ, H2SO4 ಸಲ್ಫೇಟ್ ಮೈನಸ್ ಇದೆ, HCl ಮೈನಸ್ ಇದೆ, ಸಿಲಿಕೇಟ್ ಮೈನಸ್ ಇದೆ. ಈ ಅಯಾನ್ ನಾವು ಇಲ್ಲಿ ಏನ್ ಮಾಡ್ತೀವಿ, ಟ್ರ್ಯಾಪ್ ಮಾಡ್ತೀವಿ. ಯಾವುದು ಇದು SBN ಅಲ್ಲಿ. ಇಲ್ಲಿ ರಿಯಾಕ್ಷನ್ ನೋಡೋದಾದ್ರೆ ಹಾಗಾದ್ರೆ ನಮ್ದು H2SO4 ಪ್ಲಸ್ ಏನಾಗುತ್ತೆ R+OH- ಅಗೇನ್ ಇಲ್ಲಿ ಏನಾಗುತ್ತೆ ಪ್ಲಸ್ ಮೈನಸ್ ರಿಯಾಕ್ಷನ್ ಆಗುತ್ತೆ. H+ ಎದ್ರ ಜೋಡಿ ರಿಯಾಕ್ಟ್ ಆಗುತ್ತೆ, ಮೈನಸ್ ಜೋಡಿ ರಿಯಾಕ್ಟ್ ಆಗುತ್ತೆ H+. ಹಾಗೆ ನಿಮ್ದು ಸಲ್ಫರ್ ಏನಾಗುತ್ತೆ ಇದ್ರ ಜೋಡಿ ರಿಯಾಕ್ಟ್ ಆಗುತ್ತೆ. ಇದು ಮೈನಸ್ ಇದೆ, ಇದು ಪ್ಲಸ್ ಇದೆ. ಏನ್ ಫಾರ್ಮ್ ಆಗುತ್ತೆ, H2O ಪ್ಯೂರ್ ವಾಟರ್ ಪ್ಲಸ್ ಏನಾಗುತ್ತೆ ನಿಮ್ದು H2O ಇದ್ರ ಜೋಡಿ ಫಾರ್ಮ್ ಆಗಿ H2O ಫಾರ್ಮ್ ಆಗುತ್ತೆ. ಸಲ್ಫೇಟ್ ಪಟ್ಟು ಇದ್ರ ಜೋಡಿ ಫಾರ್ಮ್ ಆಗಿ ಏನಾಗುತ್ತೆ RSO4 R+ ಇದು ಮೈನಸ್ ಆಗುತ್ತೆ. ಅದೇ ತರ ನಮ್ ಸಿಲ್ಕಿಕ್ ಆಸಿಡ್ ನೋಡೋದಾದ್ರೆ ಇದೇನ್ ಫಾರ್ಮ್ ಆಗುತ್ತೆ, ಇದು H2O ಫಾರ್ಮ್ ಆಗುತ್ತೆ ಪ್ಲಸ್ ನಮ್ದು R+SiO3 ಸಿಲ್ಕಿಕ್ ಆಸಿಡ್ ಫಾರ್ಮ್ ಆಗುತ್ತೆ. ಹೈಡ್ರೋಕ್ಲೋರಿಕ್ ಆಸಿಡ್ ನೋಡೋದಾದ್ರೆ ಇದು ಏನಾಗುತ್ತೆ H2O ಪ್ಲಸ್ ಏನಾಗುತ್ತೆ ನಮ್ದು H2O R+ ಮತ್ತು Cl. ಸೊ ಈ ತರ ನಮ್ದು ಏನಂತೆ ಪ್ಯೂರ್ ವಾಟರ್ ಫಾರ್ಮ್ ಆಗ್ತಿದ್ರಲ್ಲಿ. ಪ್ಯೂರ್ ವಾಟರ್ H2O ಫಾರ್ಮ್ ಆಗಿ SO4 ಟ್ರ್ಯಾಪ್ ಆಗುತ್ತೆ, ಸಿಲಿಕೇಟ್ ಟ್ರ್ಯಾಪ್ ಆಗುತ್ತೆ. ಇಲ್ಲಿ ಏನಾದ್ರು SO4 ಮೈನಸ್ ಸಿಲಿಕೇಟ್ SiO3 ಯಾವುದು ಮತ್ ನಮ್ದು ಏನ್ ಆಗುತ್ತೆ ಕ್ಲೋರೈಡ್ ಟ್ರ್ಯಾಪ್ ಆಗುತ್ತೆ. ಸೊ ಇವೇನ ಏನಾಗುತ್ತೆ ನೆಗೆಟಿವ್ ಸ್ಟ್ರಾಂಗ್ ಬೇಸ್ ಅಯಾನ್ ಅಲ್ಲಿ ನೆಗೆಟಿವ್ ಅಯಾನ್ಗಳು ಟ್ರ್ಯಾಪ್ ಆಗ್ತವೆ. ಸೊ ಅದಾದ ತಕ್ಷಣ ನಮ್ಗೆ ಏನ್ ಫಾರ್ಮ್ ಆಗುತ್ತೆ, ಪ್ಯೂರ್ ವಾಟರ್ ಫಾರ್ಮ್ ಆಗುತ್ತೆ. ಸೊ ಈ ವಾಟರ್ನ ಏನ್ ಮಾಡ್ತೀವಿ ನಾವು ನೆಕ್ಸ್ಟ್ ಇದಕ್ಕೆ ಕಳಿಸ್ಕೊಡ್ತೀವಿ. ಸೊ ಇಲ್ಲೇನಾಗುತ್ತೆ, ಇದು ಪ್ರೊಸೆಸ್ ಆದ ತಕ್ಷಣ ಏನಾಗುತ್ತೆ, ಇದು ಸ್ಯಾಕ್ ಏನಿದೆ ಸ್ಟ್ರಾಂಗ್ ಆಸಿಡ್ ಕ್ಯಾಟಯನ್ ಏನಿದೆ ಇದು ಎಕ್ಸಾಸ್ಟ್ ಆಗುತ್ತೆ. ಎಕ್ಸಾಸ್ಟ್ ಆದ ತಕ್ಷಣ ಇದೇನಾಗುತ್ತೆ, ನಮಗೂ ರೀಜನರೇಷನ್ ಪ್ರೊಸೆಸ್ ಮಾಡ್ಬೇಕಾಗುತ್ತೆ. ಇದನ್ನ ಎಕ್ಸಾಸ್ಟ್ ಆದ ತಕ್ಷಣ ಇದ್ರದ್ದು ಅದು ಕೆಲಸ ಮಾಡೋದು ಸ್ಟಾಪ್ ಮಾಡ್ತೀವಿ. ಎಕ್ಸೆಸ್ ಕಂಟೆಂಟ್ ಆಫ್ ದ ಯಾವುದು ಫಸ್ಟ್ ಅಯಾನ್ ನಮ್ದು ಟ್ಯಾಪ್ ಆದ ತಕ್ಷಣ ಇದು ಎಕ್ಸಾಸ್ಟ್ ಆಗಿಬಿಡುತ್ತೆ. ಸೊ ಇದನ್ನ ಏನ್ ಮಾಡ್ಬೇಕಾಗುತ್ತೆ, ನಾವು ರೀಜನರೇಷನ್ ಮಾಡ್ಬೇಕಾಗುತ್ತೆ. ಸೊ ನಮ್ದು SAC ಸ್ಟ್ರಾಂಗ್ ಆಸಿಡ್ ಕ್ಯಾಟಯನ್ ರೀಜನರೇಷನ್ ಮಾಡ್ಬೇಕಾದ್ರೆ ನಾವು ಏನು ಯೂಸ್ ಮಾಡ್ಬೇಕು, ಸಲ್ಫ್ಯೂರಿಕ್ ಆಸಿಡ್ HCl ಹೈಡ್ರೋಕ್ಲೋರಿಕ್ ಆಸಿಡ್ ಸ್ವಲ್ಪ ಯಾವುದು H2SO4 ಸಲ್ಫ್ಯೂರಿಕ್ ಆಸಿಡ್ ನ ಯೂಸ್ ಮಾಡ್ತೀವಿ ಇದನ್ನ ರೀಜನರೇಷನ್ ಮಾಡೋಕೋಸ್ಕರ. ಈಗ ರೀಜನರೇಷನ್ ಮಾಡೋಕೋಸ್ಕರ ಈ ಆಸಿಡ್ ಹಾಕಿದ್ರೆ ಏನಾಗುತ್ತೆ, ಅದು ಇದು ಏನಾಗುತ್ತೆ H2SO4 MgR ಜೋಡಿ ರಿಯಾಕ್ಟ್ ಆಗಿ ಏನಾಗುತ್ತೆ R-OH+ ನಮ್ದು ಫಾರ್ಮೇಶನ್ ಆಗುತ್ತೆ. ಸೊ ಇದು ಫಾರ್ಮೇಶನ್ ಆದ ತಕ್ಷಣ ಏನಾಗುತ್ತೆ, ನಮ್ದು ಏನಿದೆ ಕೆಪಾಸಿಟಿ ನಮ್ದು ಇಂಪ್ರೂವ್ ಆಗುತ್ತೆ. R-H+ ನಾವು ಜನರೇಷನ್ ಮಾಡ್ಬೇಕಾಗುತ್ತೆ. ಇದು MgSO4 ಏನಾಗುತ್ತೆ, ಇದು ಕಲೆಕ್ಟ್ ಆಗುತ್ತೆ. ಕಲೆಕ್ಟ್ ಆಗಿ ನಮ್ ಬ್ಯಾಕ್ ವಾಶ್ ಮೂಲಕ ಏನಾಗುತ್ತೆ, ಇವೇನ್ ಟ್ರ್ಯಾಪ್ಡ್ ಅಯಾನ್ಸ್ ಇದಲ್ಲ ನಾವು ಬ್ಯಾಕ್ ವಾಶ್ ವಾಟರ್ ಪಾಸ್ ಮಾಡಿ ಇದನ್ನ ಡ್ರೈನ್ ಮಾಡ್ತೀವಿ. ಹಾಗಾದ್ರೆ R-H+ ಜನರೇಟ್ ಆದ್ರೆ ನಿಮ್ ಬೆಡ್ ಅಗೇನ್ ರೀಜನರೇಷನ್ ಆಗಲಾಕೆ. ಸೊ ಈ ಕ್ವಾಂಟಿಟಿ ಬೇಕು ನಮ್ಗೆ, ಯಾವುದು R-H+ ಬೇಕು. ಸೊ ದಿಸ್ H2SO4 HCl ಏನ್ ಮಾಡುತ್ತೆ, ಇದನ್ನ ರೀಜನರೇಷನ್ ಮಾಡುತ್ತೆ. ಅದಕ್ಕೋಸ್ಕರ ರೀಜನರೇಟ್ ಆಗುತ್ತೆ. ನೆಕ್ಸ್ಟ್ ನಮ್ ಟ್ರಾಫಿಕ್ಗೋಸ್ಕರ ರೆಡಿ ಆಗುತ್ತೆ. ಯೂಶುವಲಿ ಇದರಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಆಲ್ರೆಡಿ ಇದು ಪ್ರೆಸೆಂಟ್ ಇರುತ್ತೆ H2SO4 HCl ಏನಿದೆ, ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ ಸಲ್ಫ್ಯೂರಿಕ್ ಆಸಿಡ್ ಏನಾಗುತ್ತೆ
ಆಲ್ರೆಡಿ ನಮ್ ಜನರೇಷನ್ ಆಗಿ ಟ್ರ್ಯಾಪ್ ಆಗ್ತಾನ ಅದು ಪ್ರೆಸೆಂಟ್ ಇರುತ್ತೆ. ಸೊ ನಮ್ದು ಇದು ಹೆಲ್ಪ್ ಆಗುತ್ತೆ. ಸೊ ಇದು ಪ್ರೆಸೆಂಟ್ ಇರೋದ್ರಿಂದ ನಿಮ್ದು ಇದು R-H+ ಇಂಪ್ಯಾಕ್ಟ್ ಇದೆ ಅದು ರಿಟೇನ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ಜಲ್ದಿ ಎಕ್ಸಾಸ್ಟ್ ಆಗಲ್ಲ. ಯಾವುದು ಸ್ಯಾಕ್ ಸ್ಟ್ರಾಂಗ್ ಯಾವುದು ಅಸಿಡ್ ಕ್ಯಾಟಯನ್ ಏನ್ ಚೇಂಬರ್ ಇದೆ ಅದು ಜಲ್ದಿ ಎಕ್ಸಾಸ್ಟ್ ಡ್ಯೂ ಟು ವಾಟ್ ಇದು ಕಂಟಿನ್ಯೂ ನಮ್ದು ರೆಡಿ ಇರುತ್ತೆ. ಯಾವುದು ಟ್ರ್ಯಾಪ್ ಆದ ತಕ್ಷಣ ಇದು ಜನರೇಟ್ ಆಗುತ್ತೆ. ಸೊ ಅಸಿಡ್ ಆಲ್ರೆಡಿ ಇರೋದ್ರಿಂದ ನಮ್ಗೆ ಇದನ್ನು ರೀಗೇನ್ ಆಗ್ತಾ ಇರುತ್ತೆ ರೆಗ್ಯುಲರ್ಲಿ. ಸೊ ಅದಕ್ಕೋಸ್ಕರ ಇದು ಜಾಸ್ತಿ ಯಾವುದು ಎಕ್ಸಾಸ್ಟ್ ಆಗಲ್ಲ. ಇನ್ ಕೇಸ್ ನಮ್ದು ಏನೈತಿ ಪಾಸಿಟಿವ್ ಕಂಟೆಂಟ್ ಜಾಸ್ತಿ ಆದಾಗ ಕಂಟೆಂಟ್ ಅಬ್ಸರ್ಪ್ಷನ್ ಜಾಸ್ತಿ ಆದಾಗ ಸೊ ಇದು ಕೆಲಸ ಮಾಡೋದು ಸ್ಟಾಪ್ ಮಾಡ್ತೀವಿ. ಅವಾಗ ಏನ್ ಮಾಡ್ತೀವಿ ಎಕ್ಸೆಸ್ ನಾವು ಎಷ್ಟು SO4 ಮತ್ತು HCl ನ ಪ್ರೊವೈಡ್ ಮಾಡಿ ರೀಜನರೇಷನ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಹೌ ನಾವ್ ಏನ್ ಮಾಡ್ತೀವಿ ಇದನ್ನ ಸ್ಯಾಕ್ ನ ರೀಜನರೇಷನ್ ಮಾಡ್ತೀವಿ. ಸೊ ಇದೇ ತರ ನಾವು ಸ್ಯಾಕ್ ಮಾಡೋದಾದ್ರೆ ಇದನ್ನು ನಾವು ರೀಜನರೇಷನ್ ಮಾಡ್ಬೇಕಾಗುತ್ತೆ. ಯಾವುದು ಸ್ಟ್ರಾಂಗ್ ಬೇಸ್ ಆನಯನ್ ನಾವು ಜನರೇಷನ್ ಮಾಡ್ಬೇಕಾಗುತ್ತೆ. ಇದನ್ನ ಜನರೇಷನ್ ಮಾಡೋಗೋಸ್ಕರ ನಾವು ಏನ್ ಡೋಸ್ ಮಾಡ್ತೀವಿ ಸೋಡಿಯಂ ಹೈಡ್ರಾಕ್ಸೈಡ್ ನ ಡೋಸ್ ಮಾಡ್ತೀವಿ. ಸೋಡಿಯಂ ಹೈಡ್ರಾಕ್ಸೈಡ್ ಡೋಸ್ ಮಾಡಿದ ತಕ್ಷಣ ಹೆಂಗ್ ರಿಯಾಕ್ಷನ್ ಆಗುತ್ತೆ ನೋಡಿ. ಈಗ ಇದೇನು R+OH- ಇದೆಯಲ್ಲ ನಮ್ದು ಯಾವುದು R+SO4 ಇದೆ ಅಲ್ಲ, ಯಾವುದು R+SO4 ಏನ್ ಮೈನಸ್ ಇದೆ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್ ಜೋಡಿ ರಿಯಾಕ್ಟ್ ಆದ ತಕ್ಷಣ ನಮ್ದು ಏನ್ ಫಾರ್ಮ್ ಆಗುತ್ತೆ ಯಾವುದು ನಮ್ದು R+OH- ಫಾರ್ಮ್ ಆಗುತ್ತೆ ಪ್ಲಸ್ ನಮ್ದು ಸೋಡಿಯಂ ಪ್ಲಸ್ ಸಲ್ಫೇಟ್ ಆಗುತ್ತೆ ಸೋಡಿಯಂ ಸಲ್ಫೇಟ್. ಸೊ ಇದೇನಾಗುತ್ತೆ ನಮ್ದು ರೀಜನರೇಷನ್ ಆಗುತ್ತೆ. R+ ಮತ್ತು OH- ನಮ್ಗೆ ಬೇಕಾಗಿರುತ್ತೆ. ಸೊ ದಿಸ್ ಇಸ್ ದ ರೀಜನರೇಷನ್ ಪ್ರೊಸೆಸ್. ಈ ಕಂಟೆಂಟ್ ನಮ್ಗೆ ಜಾಸ್ತಿ ಇದ್ದಲ್ಲಿ ಏನಾಗುತ್ತೆ ಸ್ಟ್ರಾಂಗ್ ಬೇಸ್ ಆಯನ್ ನಮ್ದು ವರ್ಕ್ ಮಾಡೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಆಯನ್ ನಾವು ರಿಪೀಟ್ ಮಾಡ್ತೀವಿ. ಅದರಿಂದ ಸೋಡಿಯಂ ಹೈಡ್ರಾಕ್ಸೈಡ್ ಇಂದ ನಾವು ರಿಯಾಕ್ಷನ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ R+OH- ಜನರೇಷನ್ ಆಗುತ್ತೆ. ಸೊ ಇದು ಬೆಡ್ ರೀಜನರೇಟ್ ಆಗುತ್ತೆ. ಸೊ ಅವಾಗ ನಿಮ್ದು ಮೈನಸ್ ಅಯಾನಿಕ್ ಏನು ಸಲ್ಫೇಟ್ ಇದೆ ಅವು SO4 ಸಿಲಿಕೇಟ್ ಕ್ಲೋರೈಡ್ ಏನಿದೆ ಅಗೇನ್ ಟ್ರ್ಯಾಪ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಇದೇನು ಎಕ್ಸೆಸ್ ಏನಿದೆ ಅಗೇನ್ ನಮ್ ಬ್ಯಾಕ್ವಾಶ್ ಮೂಲಕ ನಾವು ರಿಮೂವ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ ದ SBA ಸ್ಟ್ರಾಂಗ್ ಬೇಸ್ ಆಯನ್ ರೀಜನರೇಷನ್ ಮಾಡೋಕ್ಕೋಸ್ಕರ. ಹಾಗೆ ಸ್ಯಾಕ್ ನಾವು ಸಲ್ಫ್ಯೂರಿಕ್ ಆಸಿಡ್ ಮತ್ತು ಹೈಡ್ರೋಕ್ಲೋರಿಕ್ ಆಸಿಡ್ ನ ಯೂಸ್ ಮಾಡ್ತೀವಿ. ಸೊ ಇದ ಜನರೇಷನ್ ಆಗಿತ್ತು. ನೆಕ್ಸ್ಟ್ ನಮ್ದು ಏನ್ ಪ್ಯೂರ್ ವಾಟರ್ ಫಾರ್ಮ್ ಆಗುತ್ತಲ್ಲ ಇಲ್ಲಿ ಯಾವುದು ಆಫ್ಟರ್ ದಿಸ್ SBA ಪ್ಯೂರ್ ವಾಟರ್ ಫಾರ್ಮ್ ಆಗುತ್ತೆ. ಅದನ್ನ ಇಲ್ಲಿ ನಾವು ಸೆಂಡ್ ಮಾಡ್ತೀವಿ ಮಿಕ್ಸ್ ಬೆಡ್ ಅಲ್ಲಿ ಸೆಂಡ್ ಮಾಡ್ತೀವಿ. ಮಿಕ್ಸ್ ಬೆಡ್ ಅಲ್ಲಿ ಅಂದ್ರೆ ಏನಾಗುತ್ತೆ ಮಿಕ್ಸ್ ಬೆಡ್ ಅಲ್ಲಿ ನಿಮ್ದು 50% ಆನಯನ್ ಇರುತ್ತೆ 50% ಕ್ಯಾಟಯನ್ ಇರುತ್ತೆ. ಸೊ ಎರಡು ಪ್ರೊಸೆಸ್ ಇಲ್ಲಿ ಇದಾಗುತ್ತೆ. ಇನ್ ಕೇಸ್ ಏನಾದ್ರು ನಿಮ್ದು ಏನು ಸ್ಯಾಕ್ ಮತ್ತು SBA ಅಲ್ಲಿ ಏನೋ ಸ್ಲಿಪೇಜ್ ಆಗಿ ಯಾವುದು ಸಲ್ಫೇಟ್ ಏನಾದ್ರು ಇದರಲ್ಲಿ ಎಂಟರ್ ಆದ್ರೆ ನಾವು ಬಾಯ್ಲರ್ ಹಾಗೆ ಕಳಿಸುವಾಗಿಲ್ಲ. ಅದನ್ನು ನಾವು ಮಿಕ್ಸ್ ಬೆಡ್ ಅಲ್ಲಿ ಟ್ಯಾಪ್ ಮಾಡ್ತೀವಿ. ಇನ್ ಕೇಸ್ ಪರ್ಸೆಂಟೇಜ್ ಆಫ್ ಏನು ಸ್ಲಿಪೇಜ್ ಆಗಿ ನಮ್ಗೆ ಇಲ್ಲಿ ಎಂಟರ್ ಆದ್ರೆ ಫಸ್ಟ್ ಕ್ಯಾಟಯನ್ ನಂತರ ಆನಯನ್ ಏನಾಗುತ್ತೆ ನಿಮ್ದು ಟ್ರ್ಯಾಪ್ ಆಗುತ್ತೆ. ಟ್ರ್ಯಾಪ್ ಆದ ತಕ್ಷಣ ಏನಾಗುತ್ತೆ ಲಾಸ್ಟ್ಲಿ ನೀವು ಏನಂತೀವಿ ಪ್ಯೂರ್ ವಾಟರ್ ನಾವು ಎಲ್ಲಿ ಕಳಿಸ್ತೀವಿ DMST ಕಳಿಸ್ತೀವಿ. DMST ಸ್ಟೋರೇಜ್ ಇರುತ್ತೆ. ಇದರಲ್ಲಿ ನಮ್ದು ಪ್ಯೂರ್ ವಾಟರ್ ಏನಾಗುತ್ತೆ ಕಲೆಕ್ಟ್ ಆಗುತ್ತೆ. ಪ್ಯೂರ್ ವಾಟರ್ ಲಾಸ್ಟ್ಲಿ ಏನ್ ಮಾಡುತ್ತೆ ನಾವು ಯೂಶಲಿ ಏನು ನಮ್ಮ ರಿಕ್ವೈರ್ಮೆಂಟ್ ಇರುತ್ತೆ ಅಲ್ಲಿ ನಾವು ಕಳಿಸ್ಕೊಡ್ತೀವಿ. ಸೊ ಇದಾಗಿತ್ತು ಇನ್ ಡೀಟೇಲ್ ಯಾವುದು ಪ್ರೊಸೆಸ್ ಆಫ್ ಡಿಮಿನರಲೈಸೇಷನ್ ಆಫ್ ರಾ ವಾಟರ್ ಬೈ ಅಯಾನೈಸೇಷನ್ ಪ್ರೊಸೆಸ್. ಅಯಾನೈಸೇಷನ್ ಪ್ರೊಸೆಸ್ ಏನಾಗುತ್ತೆ ನಮ್ದು ವೇರಿಯಸ್ ಟೈಪ್ಸ್ ಆಫ್ ಅಯಾನ್ಸ್ ಏನು ಕ್ಯಾಲ್ಸಿಯಂ ಸಲ್ಫೇಟ್, ಮ್ಯಾಗ್ನೀಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಕ್ಲೋರೈಡ್, ಮ್ಯಾಗ್ನೀಸಿಯಂ ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್, ಸಿಲಿಕೇಟ್, ಕಾರ್ಬೋನೇಟ್, ಬೈಕಾರ್ಬೋನೇಟ್ ಏನ್ ನಮ್ ಸಲ್ಫೇಟ್ಸ್ ಇದಾವೆ MgF ಮೂಲಕ ಅದನ್ನೇನ್ ಪಾಸ್ ಮಾಡ್ತೀವಿ ನಾವಿಲ್ಲಿ ಸ್ಟ್ರಾಂಗ್ ಆಸಿಡ್ ಕ್ಯಾಟಯನ್ ಚೇಂಬರ್ ನಲ್ಲಿ ಪಾಸ್ ಮಾಡ್ತೀವಿ. R-H+ ಬೆಡ್ ಜನರೇಷನ್ ಇರುತ್ತೆ. ಇದರಲ್ಲಿ ಪಾಸಿಟಿವ್ ಆಯನ್ Ca+, Mg+, ಸೋಡಿಯಂ ಪ್ಲಸ್ ಏನು ಪಾಸಿಟಿವ್ ಆಯನ್ ಟ್ರ್ಯಾಪ್ ಆಗುತ್ತೆ. ನೆಕ್ಸ್ಟ್ ನಮ್ದು ಅಸಿಡ್ ವಾಟರ್ ಫಾರ್ಮ್ ಆಗುತ್ತೆ. ಅಸಿಡಿಕ್ ವಾಟರ್ pH 3.2 3 to 3.5 ಅಸಿಡಿಕ್ ವಾಟರ್ ನಾವೇನ್ ಮಾಡ್ತೀವಿ ಡಿಗ್ಯಾಸರ್ ಚೇಂಬರ್ ಅಲ್ಲಿ ಪಾಸ್ ಮಾಡ್ತೀವಿ. ಚೇಂಬರ್ ಅಲ್ಲಿ ಹೋಗಿ ಏನಾಗುತ್ತೆ ಏನು ವೀಕ್ ಆಸಿಡ್ ಏನಿದೆ ಕಾರ್ಬೋನಿಕ್ ಆಸಿಡ್ ಬೈಕಾರ್ಬೋನೇಟ್ ಆಸಿಡ್ ಏನಿದೆ ವೀಕ್ ಡಿಸಾಲ್ವ್ ಆಗಿ ಏನಾಗುತ್ತೆ ವಾಟರ್ ಪ್ಲಸ್ CO2 ಫಾರ್ಮ್ ಆಗುತ್ತೆ. CO2 ಮತ್ತು ಡಿಸಾಲ್ವ್ ಗ್ಯಾಸಸ್ ಇದು ಲೋವರ್ ಪಾರ್ಷಿಯಲ್ ಪ್ರೆಷರ್ ಏರ್ ಪ್ರೊವೈಡ್ ಮಾಡಿದ ತಕ್ಷಣ CO2 ಅಲಾಂಗ್ ವಿತ್ ಡಿಸಾಲ್ವ್ ಗ್ಯಾಸಸ್ ಏನಾಗುತ್ತೆ ಏರ್ ವೆಂಟ್ ಮೂಲಕ ಅಟ್ಮಾಸ್ಫಿಯರ್ ಪಾಸ್ ಮಾಡ್ತೀವಿ. ನೆಕ್ಸ್ಟ್ ನಮ್ದು ಏನಾಗುತ್ತೆ ವಾಟರ್ ನಲ್ಲಿ ಏನಾಗುತ್ತೆ ಎಷ್ಟು HCl ಎಷ್ಟು ಸಿಲಿಕೇಟ್ ಕಾರ್ಬೋನೇಟ್ ಬೈಕಾರ್ಬೋನೇಟ್ ಅವು ಡಿಸಾಲ್ವ್ ಆಗಿರ್ತವೆ. ಈ ವಾಟರ್ ನ ಏನ್ ಮಾಡ್ತೀವಿ ನೆಕ್ಸ್ಟ್ ನಾವು ಪಂಪ್ ಮೂಲಕ ಏನ್ ಮಾಡ್ತೀವಿ ಸ್ಟ್ರಾಂಗ್ ಬೇಸ್ ಆಯನ್ ಇದರಲ್ಲಿ ಸೆಂಡ್ ಮಾಡ್ತೀವಿ. ಇದರಲ್ಲಿ R+OH- ಜನರೇಷನ್ ಇರುತ್ತೆ. ಇದರ ತಕ್ಷಣ ಇದರಲ್ಲಿ ಏನಾಗುತ್ತೆ SO4-
ಸಿಲಿಕೇಟ್ ಮೈನಸ್ ಕ್ಲೋರೈಡ್ ಮೈನಸ್ ಅಯಾನ್ ಟ್ರ್ಯಾಪ್ ಮಾಡ್ತೀವಿ. ನೆಗೆಟಿವ್ ಅಯಾನ್ ಇದರಲ್ಲಿ ಟ್ರ್ಯಾಪ್ ಮಾಡ್ತೀವಿ. ಈ ನೆಗೆಟಿವ್ ಅಯಾನ್ ಟ್ರ್ಯಾಪ್ ಆದ ತಕ್ಷಣ ನಮ್ಗೆ ಏನಾಗ್ತದೆ, ಪ್ಯೂರ್ ವಾಟರ್ ಫಾರ್ಮೇಶನ್ ಆಗುತ್ತೆ. ಪ್ಯೂರ್ ವಾಟರ್ ಪಾಸ್ ಮಾಡಿ ಎಲ್ಲಿ ಮಿಕ್ಸ್ ಬೇಡ್ ಅಲ್ಲಿ ಪಾಸ್ ಮಾಡ್ತೀವಿ. ಮಿಕ್ಸ್ ಬೇಡ್ ಅಲ್ಲಿ ಏನ್ ಉಳಿದಿರುವಂತ ಈ 2 ಚೇಂಬರ್ ಇಂದ ಪಾಸ್ ಆಗಿ ಬಂದಂತ ಏನ್ ಲಿಟಲ್ ಬಿಟ್ ಏನ್ ಸಲ್ಫೇಟ್ ಸಾಲ್ಟ್ ಇದೆ, ಆ ಸಾಲ್ಟ್ ನ ಕ್ಯಾಟ್ ಅಯಾನ್ ಆನ್ ಅಯಾನ್ ಚೇಂಬರ್ ಮೂಲಕ ನಾವು ಮಿಕ್ಸ್ ಬೇಡ್ ಅಲ್ಲಿ ಪಾಸ್ ಮಾಡಿ ಏನ್ ಉಳಿದಿದ್ದ ಅದನ್ನೆಲ್ಲ ಟ್ರ್ಯಾಪ್ ಮಾಡಿ ನೆಕ್ಸ್ಟ್ ಏನಿದೆ ಪ್ಯೂರ್ ವಾಟರ್ ಏನ್ ಮಾಡ್ತೀವಿ, DMST ಸ್ಟೋರೇಜ್ ಟ್ಯಾಂಕ್ ಕಳಿಸ್ತೀವಿ. ಅಲ್ಲಿಂದ ನಾವು ಬಾಯ್ಲರ್ ಯೂಸ್ ಮಾಡ್ತೀವಿ. ಇನ್ನೊಂದು ಪ್ರೊಸೆಸ್ ಏನು, ನೆಕ್ಸ್ಟ್ ಜನರೇಷನ್ ಏನ್ ಮಾಡ್ತೀವಿ, ಸ್ಯಾಕ್ ಆಸಿಡ್ ಸ್ಟ್ರಾಂಗ್ ಆಸಿಡ್ ಕ್ಯಾಟಯನ್ ಜನರೇಷನ್ ಹೆಂಗ್ ಮಾಡ್ತೀವಿ, H2SO4 HCl ಬಟ್ ನಾವು ಏನ್ ಮಾಡ್ತೀವಿ, ಡೋಸ್ ಮಾಡ್ತೀವಿ. ಇದನ್ನ ಡೋಸ್ ಮಾಡೋದ್ರಿಂದ ಅಗೇನ್ ನಿಮ್ದು R-H+ ಅಯಾನ್ ಜನರೇಷನ್ ಆಗುತ್ತೆ. ಸೊ ದಿಸ್ ಇಸ್ ದ ಜನರೇಷನ್ ಪರ್ಪಸ್ ಫಾರ್ ದ ಸ್ಯಾಕ್. ಅಗೇನ್ ನಿಮ್ದು ಬೇಸಿಕ್ ಸ್ಟ್ರಾಂಗ್ ಬೇಸ್ ಅಯಾನ್ ಜನರೇಷನ್ ಹೆಂಗ್ ಮಾಡ್ತೀವಿ, ಸೋಡಿಯಂ ಹೈಡ್ರಾಕ್ಸೈಡ್ ಫಿಲ್ ಮಾಡ್ತೀವಿ. ಸೋಡಿಯಂ ಡೋಸ್ ಮಾಡೋದ್ರಿಂದ ಏನ್ ರಿಯಾಕ್ಷನ್ ಆಗಿ ನಿಮ್ದು R+OH- ನಿಮ್ ಜನರೇಷನ್ ಬೆಡ್ ರೆಡಿ ಆಗುತ್ತೆ. ಇದ್ರ ಮೂಲಕ ನಿಮ್ದು ಅಗೇನ್ ನೆಗೆಟಿವ್ ಅಯಾನ್ ಟ್ರ್ಯಾಪ್ ಮಾಡ್ತೀವಿ. ಸೊ ಇದಾಗಿತ್ತು ಡೀಟೇಲ್ ಆಗಿ ಡಿಮಿನರಲೈಸೇಷನ್ ಆಫ್ ರಾ ವಾಟರ್ ಬೈ ಅಯಾನ್ ಎಕ್ಸ್ಚೇಂಜ್ ಪ್ರೊಸೆಸ್. ಐ ಥಿಂಕ್ ನಾನು ಎಲ್ಲ ಕಾನ್ಸೆಪ್ಟ್ ನಾನು ಕ್ಲಿಯರ್ ಮಾಡಿದ್ದೇನೆ. ನಾನು ಏನಾದ್ರು ಡೌಟ್ಸ್ ಇದೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ನಾನು ಕ್ಲಿಯರ್ ಮಾಡ್ಕೊತೀನಿ. ನೆಕ್ಸ್ಟ್ ನಾವು ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನ್ ಮಾಡ್ತೇನೆ, ಕ್ಲಾರಿಫಿಕೇಶನ್ ಆಫ್ ದ ವಾಟರ್ ಅದೊಂದು ಪ್ರೊಸೆಸ್ ಸೆಪರೇಟ್ ಮಾಡ್ತೀನಿ. RO ವಾಟರ್ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಮೂರು ಇದು ವಿಡಿಯೋ ಬಗ್ಗೆ ನಿಮ್ದು ಆಲ್ಮೋಸ್ಟ್ ಪ್ರೊಸೆಸ್ ಆಫ್ ನಿಮ್ದು ಪ್ಯೂರಿಫಿಕೇಶನ್ ಆಫ್ ದ ವಾಟರ್ ಏನೋ ಕ್ಲಿಯರ್ ಆಗುತ್ತೆ. ಸೊ ವಿಡಿಯೋ ಲೈಕ್ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಲೈಕ್ ಮಾಡಿ. ಥ್ಯಾಂಕ್ ಯು ಅನ್ಯನ.